ಕೆಲವು ಸಿನಿಮಾಗಳು ಸೋಲ್ತವೆ, ಆದರೆ ಅವುಗಳ ಕನಸು ಎಂದಿಗೂ ಕೂಡ ಸೋಲೋದಿಲ್ಲ. ಶಾಂತಿ ಕ್ರಾಂತಿಯನ್ನ ಪ್ರೇಕ್ಷಕರಾಗಿ ನಾವು ಮುಡಿಗೇರಿಸ್ಕೊಳ್ಳೋದ್ರಲ್ಲಿ ಅಂದು ಸೋತೋದ್ವಿ. ಆದರೆ ಒಂದು ಮಾತನ್ನ ಮಾತ್ರ ನಾವು ಎಂದೂ ಕೂಡ ಮರಿಬಾರ್ದು. ಪ್ರೇಕ್ಷಕರಾಗಿ ನಾವು ಸೋತಿರ್ಬೋದು, ಆದರೆ ನಿರ್ದೇಶಕರಾಗಿ ರವಿಚಂದ್ರನ್ ಸರ್ ಎಂದೂ ಕೂಡ ಸೋಲಲೇ ಇಲ್ಲ. ಯಾಕಂದ್ರೆ ಒಂದು ಸಿನಿಮಾದ ಹಿಂದೆ ಅವರು ಇಟ್ಟಿದ್ದ ಕನಸಿನ ಗಾತ್ರ ನೋಡಿದ್ರೆ ಅದು ಕೇವಲ ಸಿನಿಮಾ ಆಗಿರ್ಲಿಲ್ಲ. ಇದಕ್ಕೆ ಉದಾಹರಣೆ, ಸಾವಿರಾರು ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಅವರಿಗೆ ಊಟ ಆಗಿರ್ಬೋದು, ಆರೈಕೆ ಎಲ್ಲವನ್ನೂ ನೋಡಿಕೊಂಡು ಒಂದು ದೊಡ್ಡ ಕನಸನ್ನು ತೆರೆಗೆ ತರುವ ಪ್ರಯತ್ನ. ಈಗಿನ ಕಾಲದಲ್ಲಿ ಒಂದು ಇಬ್ಬರ ಮಕ್ಕಳನ್ನೇ ಸಂಭಾಳಿಸೋದು ಕಷ್ಟ ಅನಿಸುವಾಗ, ಆ ಕಾಲದಲ್ಲಿ ಸಾವಿರಾರು ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳೋದು ತಮಾಷೆ ಮಾತೇ ಅಲ್ಲ. ಪ್ರತಿಯೊಂದು ಪದಕ್ಕೂ ಮಕ್ಕಳನ್ನ ನಿಲ್ಲಿಸಿ ಶಾಂತಿ ಕ್ರಾಂತಿ ಅನ್ನೋ ಟೈಟಲ್ ಕಟ್ಟಿಸಿದ ಆ ಕ್ರಿಯೇಟಿವಿಟಿ ಆಗಿರ್ಬೋದು, ಅಥವಾ ಬೆಡ್ಡನ್ನೇ ಕೇಕ್ ಆಗಿ ಬದಲಿಸಿದ ಆ ಕಲ್ಪನೆ ಆಗಿರ್ಬೋದು, ಸಿನಿಮಾದಲ್ಲಿ ಕಾಣುವ ವಿಭಿನ್ನ ಬೈಕ್ ಆಗಿರ್ಬೋದು, ಅಥವಾ ರವಿಚಂದ್ರನ್ ಸರ್ ಇಮ್ಯಾಜಿನೇಷನ್ಗೆ ಮಿತಿಯೇ ಇರಲಿಲ್ಲ. ಆದರೆ ಆ ಕನಸಿನ ಬೆಲೆ ಕೂಡ ದೊಡ್ಡದೇ ಆಗಿತ್ತು. ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಶಾಂತಿ ಕ್ರಾಂತಿ ಸಿನಿಮಾಗೆ ಮಾಡಿದಂಥ ಸಾಲವನ್ನು ತೀರ್ಸಕ್ಕೆ ನನಗೆ 15 ವರ್ಷಗಳೇ ಬೇಕಾಯಿತು ಅಂತ. ಆದರೂ ಅವರು ಹೇಳಿದ್ದು ಕನಸು ಬಿಡೋಣ ಅಂತ ಅಲ್ಲ, ಮುಂದೆ ಹೋಗೋಣ ಅಂತ. ಹಾಗಾಗಿ ಈ ಬಾರಿ ಶಾಂತಿ ಕ್ರಾಂತಿ ಮತ್ತೆ ತೆರೆಗೆ ಬರೋ ಮತ್ತು ಮಾತು ಕೇಳಿದಾಗ ನಾವು ಅದನ್ನು ಕೇವಲ ರಿಲೀಸ್ ಅಂತ ನೋಡಬಾರ್ದು. ಒಮ್ಮೆ ಕೈ ತಪ್ಪಿದ ಕಲಾಕೃತಿಗೆ ಮತ್ತೊಮ್ಮೆ ಕಣ್ಣು ಕೊಡುವ ಅವಕಾಶನ ನಾವು ಕೊಡಬೇಕಾಗುತ್ತೆ. ಸೊ ಅಂದು ನಾವು ಪ್ರೇಕ್ಷಕರಾಗಿ ಅದನ್ನು ಮುಡಿಗೇರಿಸಿಕೊಳ್ಳಲು ಸೋತೋದ್ವಿ. ಈ ಬಾರಿ ಆ ಕನಸಿಗೆ ನಮ್ಮ ಬೆಂಬಲವನ್ನ ಮುಡಿಗೇರಿಸೋಣ. ಯಾಕಂದ್ರೆ ಸಿನಿಮಾ ಸೋತಿರ್ಬೋದು, ಕನಸು ಸೋತಿರ್ಲಿಲ್ಲ, ನಿರ್ದೇಶಕ ಸೋತಿರ್ಲಿಲ್ಲ, ಪ್ರೇಕ್ಷಕರು ಸೋತ್ಬಿಟ್ಟಿದ್ವಿ ಅಷ್ಟೇ. ಈ ಬಾರಿ ಶಾಂತಿ ಕ್ರಾಂತಿಗೆ ನಮ್ಮ ಒಂದು ಅವಕಾಶ ಇರಲಿ.